ಹಾಗೇ ಇದೀಯಾ? ಯಾಕೆ ಇವ್ರು ಸರಿಯಾಗಿ ಊಟ ಹಾಕಲ್ವೇನು? ಅತ್ತೆ ಏನ್ ಹೀಗನ್ಬಿಟ್ರೆ ಜಾಜಿ ಅಕ್ಕನ್ಗಿನ್ನ ನಾನೇ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೇನೆ. ಪಕ್ಕೆ ಮುರಿಯೋ ಮತ್ ಪಕ್ಕದಲ್ಲಿರ್ಲಿ. ಚಿಕ್ಕತ್ತೆ ಬಂದಿದ್ದಾರೆ, ಮೊದ್ಲು ಅವ್ರ ಹತ್ರ ಮಾತಾಡಿ. ಮಾತಾಡೋಣ ಬಿಡೆ, ಅವ್ರು ಇಲ್ಲೇ ಇರ್ತಾರಲ್ಲ, ಏನ್ ಓಡ್ ಹೋಗ್ಬಿಡ್ತಾರ? ಅಯ್ಯೋ ನಮ್ ರಂಗು ಏನ್ರಿ ಕಾಣಿಸ್ತಾ ಇಲ್ಲ? ಮೊಮ್ಮಗು ಆಗ್ಲಿಂತ ಪೂಜೆ ಮಾಡ್ಸೋದಿಕ್ಕೆ ಕುಂಭಕೋಣಂಗೆ ಹೋಗಿದಾರೆ. ನಾ ಸೈ ಅಂತ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇವಳು ರೈ ಅಂತ ಇಲ್ಲಿಂದ ಕುಂಭಕೋಣಂಗೆ ಹೋಗಿದ್ದಾಳ. ಅಲ್ಲ ಮೊಮ್ಮಕ್ಳಾಗ್ಬೇಕು ಅಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕು? ನಮ್ ಜಾಜಿ ಒಪ್ಕೊಂಡ್ರೆ ಆಯ್ತಪ್ಪ, ಪತ 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 ಅಂತ ಮಕ್ಳಾಗುತ್ತವೆ. ಅದಕ್ಕೆಲ್ಲ ನನ್ಗೀಗ ಟೈಮ್ ಇಲ್ಲ. ನಾನು ಇನ್ನು ನನ್ನ ಡ್ರೀಮ್ಸ್ನೆಲ್ಲ ಅಚೀವ್ ಮಾಡ್ಬೇಕು. ಅಲ್ಲಿವರೆಗೂ ನೋ ಸಂಸಾರ ನೋ ಮಕ್ಕಳು. ಏನೋ ಅಪ್ಪ ನಿಮ್ ಹಣೆ ಬರಹ. ಅಳಿ ಅಂದ್ರೆ ನಮ್ ರಂಗು ಇಲ್ಲದ್ಮೇಲೆ ನಾನು ಇಲ್ಲಿದ್ದೇನ್ ಮಾಡ್ಲಿ? ನಂಗೆ ಸಾಯಂಕಾಲ ಬಸ್ಕೊಂಡು ಟಿಕೆಟ್ ಬುಕ್ ಮಾಡಿಸ್ಬಿಡಿ. ನಾನಿದ್ದೇನೆ ಚಿಕ್ಕತ್ತೆ. ಪದೇ ಪದೇ ನೀವು ನನ್ ಚಿಕ್ಕತ್ತೆ ಚಿಕ್ಕತ್ತೆ ಅಂತಬೇಡಿ. ನನ್ ಕತ್ತೆ ಕತ್ತೆ ಅಂತಂದ ಹಾಗಾಗುತ್ತೆ. ಆಯ್ತು ಬಿಡಿ, ಇನ್ಮೇಲಿಂದ ನಿಮ್ಮನ್ನು ಅತ್ತೆಯವರೇ ಅಂತಾನೆ ಕರಿತೀನಿ. ಅಯ್ಯೋ ನಮ್ಮ ಅತ್ತೆಯವ್ರು ಇಲ್ದೆ ಈ ಮನೆಯೆಲ್ಲ ಬಿಕೋ ಬಿಕೋ ಅಂತಾಯ್ತು. ನೀವ್ ಈ ಮನೆಗೆ ಬಂದ್ರಲ್ಲ ಅಂತ ಹೊಳಿತಾ ಇದೀಯಾ? ಚಿಕ್ಕಮ್ಮ ನೀವ್ ಈಗ ತಾನೇ ಬಂದಿದ್ದೀರಾ, ಕೈ ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ. ಏ ಚಂಪಾ, ನಮ್ ಚಿಕ್ಕಮ್ಮಂಗೆ ಸ್ಪೆಷಲ್ ತಿಂಡಿ ರೆಡಿ ಮಾಡೆ. ಚಿಕ್ಕತ್ತೆಗೆ ವಾಂಗಿಬಾತ್ ಅಂದ್ರೆ ತುಂಬಾ ಇಷ್ಟ, ಅದನ್ನೇ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಮಾಡೆ, ನನಗೂ ವಾಂಗಿಬಾತ್ ಅಂದ್ರೆ ಇಷ್ಟ. ನೆನ್ನೆ ಉಳ್ದಿದ್ದ ಅನ್ನಕ್ಕೆ ಒಗ್ಗರಣೆ ಬಡ್ದಿದ್ದೀನಿ, ಅದನ್ನ ಯಾವ ನಾಯಿಗೆ ಹಾಕ್ಲಿ? ನಾಯಿಗೆ ಹಾಕ್ಬಿಡ್ವೆ, ಕಚ್ಬಿಡುತ್ತೆ. ಪಾಂಡ್ರಂಗಂಗೆ ಹಾಕು. ತಿಂಡಿ ವಾಂಗಿಬಾತ್ ರೆಡಿ. ಚಂಪಾ, ನಿಮ್ಮೂರ ಒಂದು ಸರ್ಕಸ್ ಬಂದಿದೆಯಲ್ಲ, ಅದ್ರಲ್ಲಿ ಏನೋ ಗಲಾಟೆ ಅಂತೆ. ಪ್ರಾಣಿಗಳನ್ನ ಸಾಕೊಂಡಿದಾರಲ್ಲ ಸಿತ್ತತೆ, ಆ ಯಜಮಾನ ಪ್ರಾಣಿಗಳನ್ನ ಸರಿಯಾಗಿ ನೋಡ್ಕೋತಾನೆ ಇಲ್ಲ, ಹಾಗಾಗಿ ಗಲಾಟೆ ಆಗ್ತಿದೆ. ಪ್ರಾಣಿಗಳು ಯಜಮಾನನ ಜೊತೆಗೆ ದಬ ದಬ ಅಂತ ಗಲಾಟೆ ಮಾಡೋ ಸ್ಥಿತಿ ಬಂದೋಯ್ತಾ? ಸೀತತೆ ಮತ್ತಿನೇನು ಟೈಮಿಗೆ ಸರಿಯಾಗಿ ಊಟ ಕೊಡ್ತಾ ಇರ್ಬೇಕು. ದಿನ ಚಿತ್ರಾನ್ನ ಕೊಟ್ರೆ ನಾವೇ ಸುಮ್ನೆ ಇರಲ್ಲ, ಇನ್ನು ಪ್ರಾಣಿಗಳು ಸುಮ್ನೆ ಇರ್ತವಾ? ಯಾವ ಪ್ರಾಣಿ ಅಂತ ಗಲಾಟೆ ಮಾಡಿದ್ದು? ಅವರು ಚಿಂಪಾಂಜಿಲ್ ಸಾಕೊಂಡಿದ್ದಾರೆ, ಆ ಚಿಂಪಾಂಜಿನ ಗಲಾಟೆ ಮಾಡಿರೋದು. ಗಲಾಟೆ ಜಾಸ್ತಿ ಮಾಡ್ಕೊಂಡು ಸರ್ಕಸ್ ಡೇರಾನೇ ಬಿಟ್ಟು ಹೊಟ್ಟೋಗಿತ್ತು. ಆ ಯಜಮಾನ ಬಲವಂತವಾಗಿ ಎಳ್ಕೊಂಡ್ಬಂಡು ಆಟ ಆಡ್ಸಿದಾನೆ. ಚಿಂಪಾಂಜಿಗ್ ಪಾಪ ಸಿಟ್ಟು ಬಂದ್ಬಿಟ್ಟಿದೆ. ಪಾಪ ಅಲ್ಲ, ಮೂಕ ಪ್ರಾಣಿ ಅದು. ಅದಕ್ಕೆ ಹೊತ್ತೊತ್ತಿಗೆ ಸರಿಯಾಗಿ ತಿಂಡಿ ಊಟ ಹಾಕ್ತಾ ಇದ್ರೆ ಅದಕ್ಕೆ ಸಿಟ್ಟು ಬಂದೇ ಇರ್ತೇನೆ. ಅದಕ್ಕೆ ಬಗ ಬಗ ಅಂತ ಗಲಾಟೆ ಮಾಡಿರುತ್ತೆ. ಸೀತತೆ ಬೇಗ ವಾಂಗಿಬಾತ್ ತಿಂದೇಳಿ, ಎದುರುಗಡೆ ಇಟ್ಕೊಂಡು ನಮ್ಗೆ ಹೊಟ್ಟೆ ಉರಿಸ್ಬೇಡಿ. ಯಾಕೆ ತಕ್ಕಿಸ್ಕೊಂಡು ಏನಾಯ್ತು? ಚಿಂಪಾಂಜಿ ಚಿಂಪಾಂಜಿ ಎಲ್ಲಿ? ಅಲ್ಲೋಡಿ. ಸರ್ಕಸ್ ಚಿಂಪಾಂಜಿ ಇಲ್ಲಿಗೆ ಯಾಕೆ ಬಂತು? ಸಾಕು ಸಾಕು, ನಾನು ನೋಡಿದ್ರೆ ನಿನ್ಗೆ ಯಾಕೆ ಇಷ್ಟೊಂದು ಪ್ರೀತಿ? ಇಲ್ಲ ಪಾಂಡ್ರಂಗ, ನಿನ್ನ ಹೆಂಡತಿಗಿಂತ ಈ ಹೆಣ್ಣು ಚಿಂಪಾಂಜಿನ ಪರವಾಗಿಲ್ವಲ್ಲೋ? ನಿನ್ನ ಚುಬು 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 ಅಂತ ಮುದ್ದು ಮಾಡ್ತಾ ಇದೆ. ಚಿಂಪಾಂಜಿ ನೀನ್ ಯಾಕಮ್ಮ ಇಲ್ಲಿಗೆ ಬಂದಿದ್ದು? ಪಾಂಡುರಂಗ, ನೀನು ಸಂಸಾರನ ರಿಪೇರಿ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾ ಇದೆ. ಏನು ಬೇಕಾಗಿಲ್ಲ, ಹೊಡು ಹೊಡು. ಏನಪ್ಪ ಮಾಡೋದು? ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ, ಹೇಗಪ್ಪ ತಪ್ಪಿಸ್ಕೊಳ್ಳೋದು? ನೋ ಪಾಂಡುರಂಗ, ಅದು ನಿನ್ನ ಹತ್ರ ಏನೋ ಹೇಳ್ಬೇಕು ಅಂತ ಪಿಸ್ಪಿಸ ಅಂತ ಸದ್ದೆ ಮಾಡಿ ಹೇಳ್ತಾ ಇದೆ ಕಣೋ. ಅದ್ರ ಕಂಪ್ಲೇಂಟ್ ಏನು ಅಂತ ಟಕ್ಕ ಅಂತ ತಗೊಳ್ಳೋ. ಏನೋ ಪ್ರಾಣಿಗಳು ಕಂಪ್ಲೇಂಟ್ ಕೊಡುತ್ತವಾ? ಯಾಕೋ ಕೊಡಲ್ಲ? ನಮ್ಮಮ್ಮ ನಮ್ಗೊಂದು ಕತೆ ಹೇಳ್ತಾ ಇದ್ರು. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಅವನು ಊರ್ ಹೊರಗಡೆ ಒಂದು ದೂರ್ ಗಂಟೆ ಕಟ್ಸಿದ್ದಂತೆ. ಅದಕ್ಕೊಂದು ಹಗ್ಗನ ರೈ ಅಂತ ನೇತ್ಬಿಟ್ಟಿದ್ದಂತೆ. ಊರಲ್ಲಿ ಯಾರಿಗಾರು ತೊಂದರೆ ಆದ್ರೆ ಅವ್ರು ಸೀದಾ ಬಂದು ಗಣ 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 ಅಂತ ಗಂಟೆ ಬಾರಿಸ್ತಾ ಇದ್ದಂತೆ. ಅದು ರಾಜನಿಗೆ ಗೊತ್ತಾಗಿ ಅವನು ಬಂದು ಅವ್ರಿಗೆ ನ್ಯಾಯ ಒದಗಿಸ್ತಾ ಇದ್ದಂತೆ. ಪರವಾಗಿಲ್ಲ, ಚೆನ್ನಾಗಿದೆ. ಆಮೇಲೆ ಒಂದಿನ ಠಣ್ ಅಂತ ಗಂಟೆ ಶಬ್ದ ಆಯ್ತು. ರಾಜ ಸಂಗೀತ ಬಂದು ನೋಡ್ತಾನೆ, ಮುದ್ದು ಕತ್ತೆ ಆ ದೂರ್ ಗಂಟೆ ಹಿಡ್ಕೊಂಡು ಪಟ್ಪಟ ಅಂತ ಹೇಳಿತಾ ಇದೆ. ಏನೋ ಕತ್ತೆನಾ? ಎಲ್ಲೋ ಹಗ್ಗಕ್ಕೆ ಸೊಪ್ಪು ಗಿಪ್ಪು ಗಟ್ಟಿರ್ಬೇಕು, ಅದನ್ನ ತಿನ್ನೋಕೆ ಅಂತ ಬಂದು ಹಗ್ಗನ ಜಗ್ಗಿದೆ, ಗಂಟೆ ಬಾರಿಸಿದೆ. ಹೀಗೆ 2-3 ಸತಿ ಕತ್ತೆ ಹಗ್ಗನ ಬಾಯಲ್ಲಿ ಇಟ್ಕೊಂಡು ಪರ 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 ಅಂತ ಹೇಳಿತಾ ಇರ್ತದೆ. ಅದು ರಾಜನಿಗೆ ಗೊತ್ತಾಗಿ ಬಂದು ವಿಚಾರಿಸಿದಂತೆ. ಆವಾಗ ರಾಜನಿಗೆ ಕತ್ತೆ ಕಷ್ಟ ಏನು ಅಂತ ಗೊತ್ತಾಯ್ತಂತೆ. ಕತ್ತೆ ಮೈ ಮೇಲೆ ಅವನ ಯಜಮಾನ ಇಷ್ಟು ಹಿಡ್ದಪ್ಪ ಮೂಟೆಗಳನ್ನ ಹೊರಿಸ್ತಾ ಇದ್ದಂತೆ, ರಪ 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 ಅಂತ ಹೊಡಿತಾ ಇದ್ದಂತೆ. ಅದಕ್ಕೆ ಊಟನೇ ಹಾಕ್ತಿರ್ಲಿಲ್ವಂತೆ. ರಾಜಂಗೂ ತುಂಬಾ ಸಿಟ್ಟು ಬಂತು. ಯಜಮಾನನ್ನ ಎಳಸದ, ರಪ 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 ಅಂತ ಅವನಿಗೆ ಹೊಡೆದ. ಕತ್ತೆಗೆ ನ್ಯಾಯ ಒದಗಿಸಿ ಪಟ್ ಪಟ ಅಂತ
ಅಂತ ಕಲ್ಸ್ಕೊಟ್ಬಿಟ್ಟಂತೆ. ಕತ್ತೆ ಮತ್ತು ರಾಜ ಕತೆ ಚೆನ್ನಾಗಿದೆ ಅಂದ್ರೆ ನಾನೀಗ ಚಿಂಪಾಂಜಿಗೆ ನ್ಯಾಯ ಕೊಡಿಸ್ಬೇಕು. ಸರಿ ಸರಿ, ಅಯ್ಯೋ ಒಂಚೂರು ಬಿಡಮ್ಮ. ನಿನ್ನ ಹೆಸರು ಏನು? ಗೊರ್ರ ಗೊರ್ರ ಗುರ್ರಮ್ಮನ. ಯಾರಾದ್ರೂ ಹೊಡೆದ್ರ? ಯಾರಾದ್ರೂ ಬೈದ್ರ? ಊಟ ಹಾಕಿಲ್ವಾ? ನೀನೇನು ಮೋಸ ಮಾಡಿದೆ ಅಂತ ಹೇಳಮ್ಮ. ಏನು ಯಜಮಾನ್ರೆ, ಅದ್ ಏನ್ ಹೇಳ್ತಿದೆ ಅಂತ ನಿಮಗ್ ಗೊತ್ತಾಗ್ತಿಲ್ವಾ? ಎಲ್ರು ಸೇರ್ಕೊಂಡು ಅದಕ್ಕೆ ತುಂಬಾ ಹಿಂಸೆ ಮಾಡ್ತಾ ಇದಾರಂತೆ. ನಿನಗ ತೊಂದ್ರೆ ಕೊಟ್ಟಿದ್ದಾರೆ ಅಂತ ಇಲ್ಲಿಗೆ ಯಾಕಮ್ಮ ಬಂದೆ? ಒಂದು ನೋಡು, ಚಿಂಪಾಂಜಿ ಬ್ಯೂಟಿಫುಲ್ ಆಗಿದೆ. ಇದು ಗಂಡು ಚಿಂಪಾಂಜಿನ ಹೆಣ್ಣು ಚಿಂಪಾಂಜಿನ? ನೋಡಿದ್ರೆ ಗೊತ್ತಾಗಲ್ವನ ಇದು ಹೆಣ್ಣು ಚಿಂಪಾಂಜಿನ. ನೀನ್ ಹೇಳು, ನಿನಗೆ ಯಾರು ತೊಂದ್ರೆ ಕೊಟ್ಟಿದ್ದು ಅಂತ? ಲೇ ದಂಡ ಪಿಂಡಗಳ, ಈ ಗುರ್ರಮ್ಮಂಗೆ ನೀವೇನ ತೊಂದ್ರೆ ಕೊಟ್ಟಿದ್ದು? ಇಲ್ಲ ಕಣ ಪಾಂಡ್ರಂಗ, ಈ ಚಿಂಪಾಂಜಿ ನೋಡ್ತಿರೋದು ಇದೇ ಮೊದ್ಲು. ಪಾಂಡುರಂಗ, ಏನು ದಾರಿ ತಪ್ಪು ಬಂದ್ಬಿಟ್ಟಿದೆ. ಒಂದೆರಡು ದಿನ ಇರ್ಲಿ ಬಿಡು. ಪಾಪ ಅದು ನಮ್ಮ ಹಾಗೇನೆ, ಮನುಷ್ಯ ತರನೇ. ನಾವು ಮುಂಚೆ ಹೀಗೆ ಇದ್ವೋ ಏನೋ, ದೇವರ ದಯ ಇವಾಗ ಹೀಗಿದ್ದೀವಿ. ನೀನೇನು ಯೋಚನೆ ಮಾಡಬೇಡ, ಇಲ್ಲೇ ಇರು. ನಿನಗ ನ್ಯಾಯ ನಾನು ಕೊಡಿಸ್ತೀನಿ, ಬಾ ನನ್ ಜೊತೆ. ಜೋಡಿ ಜೋಡಿ ಜನುಮದ ಜೋಡಿ. ಬಲು ಅಪರೂಪ ಇವ್ರ ಜೋಡಿ. ದಂಡ ಪಿಂಡಗಳ, ಗುರ್ರಮ್ಮಂಗ್ ಕೊಟ್ಟಿರೋ ತಿಂಡಿನ ಕದ್ದು ತಿಂತೀರೇನ್ರೋ? ನಾವ್ ಯಾಕ ಚಿಂಪಾಂಜಿ ಕೊಟ್ಟಿರೋ ತಿಂಡಿ ತಿನ್ನೋಣ? ಬಾಬಾ, ಮನೆ ಯಾಕ್ರಿ ಇಂತ ಪ್ರಾಣಿಗಳ ತಂದು ಸಾಕತ್ತೀರಾ? ಅದನ್ನೇ ಪ್ರಾಣಿ ಅಂತಿದ್ದೀರಲ್ಲ, ನೀವಿಬ್ರು ಏನು ಅಂತೀನಿ. ನಿಮ್ಮನ್ನೇ ಸಾಕ್ತಿರೋ ನನಗೆ ಎಷ್ಟ ಚಿಂಪಾಂಜಿನ ಸಾಕೋದು ಕಷ್ಟ ಆಗಲ್ಲ ಬಿಡಿ. ಸಾವಧಾನ 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 ಸಾವಧಾನ. ಬಾ ಗುರ್ರಮ್ಮ, ಬಾ ಗುರ್ರಮ್ಮ, ಬಾ ಗುರ್ರಮ್ಮ. ಗುರ್ರಮ್ಮ, ಅವ್ರಿಬ್ರು ಏನು ತಪ್ಪು ಮಾಡಿದ್ರು ಅಂತ ನನಗೆ ಹೇಳು, ನಾನ್ ನಿನಗೆ ನ್ಯಾಯ ಕೊಡಿಸ್ತೀನಿ. ಪದ್ದು, ಈ ಬಾಳೆಹಣ್ಣು ತಗೊಂಡೋಗ ಚಿಂಪಾಂಜಿ ಕೊಡೋ ಸುಮ್ನಾಗತ್ತೆ. ನಾನಾ? ಇಲ್ಲಪ್ಪ. ನೀ ಕೊಡ್ಲಿಲ್ಲ ಅಂದ್ರೆ ಅದನ್ನ ತಿನ್ನಕ್ ಬಿಡಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು. ಹೋಗಿ ಬಾಳೆಹಣ್ಣ ಚಿಂಪಾಂಜಿ ಕೊಡೋ. ಕೆಲಸ ನೀನೇ ಮಾಡ್ಬೋದಲ್ಲ. ಚಂಪ ಹೇಳಿದ್ ಯಾರಿಗೆ? ನನ್ಗ ನಿನ್ಗ ಕೊಡ. ಏನಪ್ಪದ್ದು, ನಿನಗೆ ಇಷ್ಟು ಫ್ರೆಂಡ್ ಆಗ್ಬಿಡ್ತು? ಅವನು ಕಡ ನಾನೊಂಥರ ಎಲ್ಲರಿಗೂ ಬೇಕಾದವನು. ಮಾತಾಡ್ಸು ಮಾತಾಡ್ಸು. ಏನು ನಿನ್ನ ಹೆಸರು? ಗುರ್ರಮ್ಮನ? ನೀನು ಅಲ್ಲೋ ಕೂತ್ಕೊಂಡು ಬಾಳೆಹಣ್ಣು ತಿಂತಾ ಇರೋ, ನಾನು ಆಮೇಲೆ ಬಂದು ಮಾತಾಡಿಸ್ತೀನಿ. ಏನಾಯ್ತು? ಕಚ್ಚುತ್ತೆ ಅನ್ಕೊಂಡಿದ್ನೋ, ಮುತ್ತು ಕೊಟ್ಬಿಡ್ತು. ಹೀಗೆ ಆ ಚಿಂಪಾಂಜಿನ ಆಟ ಆಡಿಸ್ತಾ ಇರೋ. ಒಂದಲ್ಲ ಒಂದ್ ದಿವಸ ಅದನ್ನ ಎತ್ತಾಕೊಂಡೋಗಿ ಎಲ್ಲಾರು ದೂರ ಬಿಟ್ಟು ಬಂದ್ಬಿಡೋಣ. ಇಷ್ಟ ಬಂದ್ಬಿಟ್ಟ. ಏನು ಇಷ್ಟೊಂದು ಕೂದಲು? ಏನು ಬೇಕು ನಿಂಗೆ ಗುರ್ರಮ್ಮ? ನಾನು ಆ ಕಡೆ ಒದ್ಕೊಂಡ್ ಮಲ್ಕೋಬಾರ್ದ? ನೀನ್ ಏನ್ ಹೇಳ್ತಿದ್ಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಗೊತ್ತಾಗ್ಲಿಲ್ವೇನೋ? ನೀನು ಆ ವಿಟ್ಲನ್ ಜೊತೆ ಸೇರ್ಬೇಡ ಅಂತ ಹೇಳ್ತಿದ್ದೆ. ಚಂಪಾ, ಅದ್ ಹೇಗಾಗುತ್ತೆ? ನಾನು ಪದ್ದು ಆಪ್ತ ಮಿತ್ರರು, ಒಬ್ರನ್ನೊಬ್ರು ಬಿಟ್ರಕ್ ಆಗದೇ ಇಲ್ಲ. ಹಾಗಂತ ಚಿಂಪಾಂಜಿಗೆ ಸೊನ್ನೆ ಮಾಡಿ ಹೇಳು. ಒಪ್ಕೊಂಡ್ಬಿಡು, ಇಲ್ಲಾಂದ್ರೆ ಇವತ್ತು ನಿನ್ನ ಬಿಡಲ್ಲ. ಆಯ್ತು, ಇನ್ಮೇಲಿಂದ ನಾನು ವಿಟ್ಲ ಜೊತೆ ಸೇರಲ್ಲ. ಅಯ್ಯೋ, ಗುರ್ರಮ್ಮ, ಯಾಕೆ ಚಪಾತಿನ ಹಾಗೆ ಪಿಳಿ ಪಿಳಿ ತಕೊಂಡ್ಬಿಟ್ಕೊಂಡು ನೋಡ್ತಾ ಕೂತಿದೀಯಾ? ಚಕ ಚಕ ಅಂತ ತಿಂದ್ಬಿಡು. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಏನ್ ಆಗ್ಬೇಕಾಗಿತ್ತಮ್ಮ ನಿನ್ಗೆ? ಚಪಾತಿ ಚೆನ್ನಾಗಿಲ್ವಾ? ಅಯ್ಯ, ನಿನ್ ಮುಖಕ್ಕೆ ಅಲ್ವೇ, ಖಾಲಿ ಚಪಾತಿ ಕೊಟ್ರೆ ಹೇಗೆ ತಿನ್ನುತ್ತೆ ಪಾಪ? ಅದಕ್ಕೆ ಸ್ವಲ್ಪ ತುಪ್ಪನೋ, ಉಪ್ಪಿನಕಾಯೋ, ಜಾಮೋ, ಚಟ್ನಿ ಪುಡಿನೋ ಏನಾರ ಹಾಕ್ಬೇಕ ಬೇಡ? ಚಟ್ನಿ ಪುಡಿ ಹಾಕೊಡ್ಲಾ? ಉಪ್ಪಿನಕಾಯಿ ಹಾಕೊಡ್ಲಾ? ಜಾಮ್ ಹಾಕೊಡ್ಲಾ? ಮುಂದಿನಕ್ಕೆ ರುಚಿ ಬೇರೆ ಗೊತ್ತು. ನಿಮಿಷ ಬಂದೇ ಇರು. ಅಲ್ಲ ಚಿಕ್ಕಮ್ಮ, ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಇದಕ್ಕೆ ರುಚಿ ಹೇಗೆ ಗೊತ್ತಾಗತ್ತೆ ಅಂತೀನಿ. ಅಯ್ಯ, ನಿನ್ ಮುಖಕ್ಕೆ ನಮಗೆ ರುಚಿ ಗೊತ್ತಾಗುತ್ತೆ, ನಿಜ ಗೊತ್ತಾಗಲ್ಲೇನಾ? ತಗೋ ತಿನ್ನು. ಅಯ್ಯ, ಗುರಮ್ಮ ತಿನ್ಬೇಕಾದ್ರೆ ಯಾರು ಕಣ್ಣೆರಿಗಿರ್ಬಾರ್ದು, ಅದಕ್ಕೆ ದೃಷ್ಟಿ ಆಗತ್ತೆ. ನಡಿ ನಡಿ ನಡಿ. ಇದ್ಯಾಕೆ ಓಡೋಯ್ತು? ಚಂಪಾ,
ನಮ್ಮ ಒಳಿಯಂದ್ರಿಗೆ ಯಾಕೆ ಹೀಗೆ ಹೊಡಿತಾ ಇದೆ? ಗುರ್ರಮ್ಮ ಪದ್ದುಗೆ ವಿಟ್ಲನ್ ಜೊತೆ ಸೇರ್ಬೇಡ ಅಂತ ಎಷ್ಟ್ ಸತಿ ಹೇಳಿದ್ರು ಅವ್ನ ಅದೇ ಕೆಲಸ ಮಾಡ್ತಿದ್ದಾನೆ, ಅದಕ್ಕೆ ಹೊಡಿತಾ ಇದ್ದ. ಗೊತ್ತಪ್ಪ, ಸ್ವಲ್ಪ ಪಾಪ ಇಲ್ಲಿ. ಗುರ್ರಮ್ಮನ ಮಾತನ್ನ ಯಾಕೋ ಕೇಳ್ತಾ ಇಲ್ಲ. ಒಳಿಯಂದ್ರ ಜೊತೆ ಸೇರ್ಬೇಡ ಅಂದ್ರು ಮತ್ ಯಾಕೋ ಸೇರ್ತಾ ಇದೀಯಾ? ಆಯ್ತು ಬಿಡು, ಇನ್ಮೇಲಿಂದ ಸೇರಲ್ಲ. ಗುರ್ರಮ್ಮ ಚಪಾತಿ ತಿಂದಿಲ್ಲ, ವೇಸ್ಟ್ ಆಗುತ್ತೆ, ನೀನೇ ತಿನ್ಕೊಂಬಿಡು. ಹಂಗ ಆ ಚಿಂಪಾಂಜಿ ನಮ್ಮ ಮನೆಗೆ ಬಂದು 2 ದಿನ ಆಗ್ಲಿಲ್ವೇನಾ? ಅದಕ್ಕೆ ದಿನ ರುಚಿ ರುಚಿಯಾಗಿ ಊಟ ತಿಂಡಿ ಎಲ್ಲ ಹಾಕಿದ್ವಲ್ಲ, ಇನ್ನು ಯಾಕೋ ಅದು ಮನೇಲಿ ಅಥವಾ ಪಟಪಟ ಅಂತ ಕಳಿಸ್ಬಿಡೋ. ನಿಮ್ಮನ್ನೇ ಆಗ್ಲಿ ಆ ಚಿಂಪಾಂಜಿನೇ ಆಗ್ಲಿ ಮನೆಯಿಂದ ಆಚೆ ಕಳ್ಸೋದಕ್ಕೆ ಮನ್ಸೇ ಆಗ್ತಾ ಇಲ್ವೇ? ಆ ಚಿಂಪಾಂಜಿ ಕೂಡ ಮನೆಯ ಮೆಂಬರ್ ಆಗ್ಬಿಟ್ಟಿದೆ. ಓ, ಇಂಥ ಪ್ರಾಣಿಗಳ ಬಗ್ಗೆ ಸರ್ಕಾರ ಯಾಕೆ ಗುರ್ತಿಸೋದಿಲ್ವೋ ಏನೋ, ಅದೇ ಬೇಜಾರು ನೋಡು. ಚಿಂಪಾಂಜಿಗೇನಾದ್ರೂ ಓಟ್ ಹಾಕೋ ಶಕ್ತಿ ಇದ್ದಿದ್ರೆ ಎಲ್ಲ ರಾಜಕಾರಣಿಗಳು ನಮ್ಮನೆ ಮುಂದೆ ಸಾಲ ಕ್ಯೂ ನಿಂತ್ಕೊಂಡು ಅದಕ್ಕೆ ನಮಸ್ಕಾರ ಹಾಕಿ 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 ಓಟದ ಪಟ್ಪಟ ಅಂತ ಬತ್ತಿಸ್ಕೊಂಡು ಬಿರ್ತಿದ್ರು. ಏನು ಯಜಮಾನ್ರೆ, ಅದ್ ಯಾಕೋ ಏನೋ ಗೊತ್ತಿಲ್ಲ, ಪದ್ದು ವಿಟ್ಲ ಒಟ್ಟಿಗೆ ಇರೋದನ್ನ ನೋಡಿದ್ರೆ ಚಿಂಪಾಂಜಿ ತುಂಬಾ ಸಿಟ್ ಮಾಡ್ಕೊಳುತ್ತೆ. ಅದ್ ಯಾಕೆ ಅಂತ ಸ್ವಲ್ಪ ಕರೆದು ವಿಚಾರಿಸ್ಬಾರ್ದಾ? ಗುರ್ರಮ್ಮ ಸ್ವಲ್ಪ ಬಾ ಅಮ್ಮ ಇಲ್ಲಿ. ಪದ್ದು ಬಿಟ್ಲ ಒಟ್ಟಿಗೆ ಇರಬಾರ್ದ? ಅದೇ ಯಾಕೆ ಅಂತೀನಿ. ಏನು ಯಜಮಾನ್ರೆ, ಇದು ಸರ್ಕಸ್ ಇಂದ ನಮ್ಮನೆಗೆ ಯಾಕೆ ಬಂತು? ನಿಮಗ್ ಮಾತ್ರ ಯಾಕೆ ಮರ್ಯಾದೆ ಕೊಡ್ತಾ ಇದೆ? ನನ್ಗನ್ಸುತ್ತೆ ಈ ಗುರ್ರಮ್ಮಂಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಅಂತ. ಸಾಕು ಸುಮ್ನಿರೆ, ಅದೇ ಹಾಗೆ ಹೇಳ್ತೀಯ ನೀನು. ಮನುಷ್ಯಲಾಗಿ ನಮ್ಗೆ ನಿಮ್ ಕಂಡ್ರೆ ಇಷ್ಟ ಅಂಥದ್ರಲ್ಲಿ ಇದಕ್ಕೆ ಇಷ್ಟ ಆಗದೆ ಇರುತ್ತಾ? ಪಾಂಡುರಂಗ, ನನಗನ್ಸುತ್ತೆ ಹೋದ ಜನ್ಮದಲ್ಲಿ ನೀನ್ ಇದಕ್ಕೇನೋ ತೊಂದರೆ ಕೊಟ್ಟಿರ್ಬೇಕು. ಅದಕ್ಕೆ ಅದ್ರ ವಾಸ್ತೆ ಹಿಡ್ಕೊಂಡು ಈ ಜನ್ಮದಲ್ಲಿ ರೈ ಅಂತ ನಿನ್ನ ಹತ್ರ ಬಂದ್ಬಿಟ್ಟಿದೆ. ಆಡೋ ಮಾತಿಗೊಂದು ಅರ್ಥ ಬೇಡ್ವೆ? ಕೂತ್ಕೊಂಡಿರೋ ಹೆಂಡತಿಗೆ ನಾನು ತೊಂದರೆ ಕೊಟ್ಟಿಲ್ಲ, ಇದಕ್ಕೆ ಹೇಗೆ ತೊಂದರೆ ಕೊಡ್ತೀನಿ? ಏನ್ ಯಜಮಾನ್ರೆ, ನನ್ಗನ್ಸುತ್ತೆ ಇದಕ್ಕೆ ಈ ಜನ್ಮದಲ್ಲಿ ಏನೋ ತೊಂದರೆ ಆಗಿದೆ ಅಂತ. ನನ್ನಿಂದ ತೊಂದರೆ ಆಗಿಲ್ಲಪ್ಪ, ಆಗಿದ್ರೆ ಆ ಪದ್ದುವಿಂದ ಆಗ್ಲಿ. ಕರ್ಸಿ ವಿಚಾರಿಸಿ. ಲೇಪದಪ್ಪ ಬಾರಲ್ಲಿ. ಏನಪ್ಪ ಅಂತ ಕರ್ದಿದ್ದು? ಪ್ರೀತಿಯಿಂದ ಮುತ್ತು ಕೊಡ್ತಾ ಇದೆ, ನೀನು ಕೊಡ. ನಾನು ಈ ಕೋತ್ ಮುಂಡೋದಕ್ಕೆ ಮುತ್ತು ಕೊಡದ? ಲೇಪದಪ್ಪ, ಈ ಚಿಂಪಾಂಜಿ ಇಷ್ಟೊಂದು ಪ್ರೀತಿ ಮಾಡ್ತಿದೆ, ನೀನು ಸ್ವಲ್ಪ ಪ್ರೀತಿ ತೋರ್ಸೋ. ಆಯ್ತು ಗುರಮ್ಮ, ನಾನು ನಿನ್ನ ಪ್ರೀತಿ ಮಾಡ್ತೀನಮ್ಮ, ಈಗ ಸ್ವಲ್ಪ ಬಿಟ್ಬಿಡಮ್ಮ. ಕೋತ್ ಮುಂಡೋದಕ್ಕೆ ನಾನು ಹೇಳೋದೆಲ್ಲ ಅರ್ಥ ಆಗುತ್ತೆ. ಇಷ್ಟಲ್ಲೇ ಗೊತ್ತಾಗಲ್ವೇನೋ ಈ ಹೆಣ್ ಚಿಂಪಾಂಜಿ ನಿನ್ನ ಲವ್ ಮಾಡ್ತಾ ಇದೆ? ಏಯ್ ಗುರ್ಗುರ್ಗುರಮ್ಮ, ಹಣ್ಣುಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡಿರ್ಬಾರ್ದು, ಚಿಕ್ಕ 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 ಅಂತ ತಿನ್ ಮುಗಿಸ್ಬಿಡ್ಬೇಕು. ಹಣ್ಣು ಇಷ್ಟ ಇಲ್ವಾ? ಸರ್ಕಸ್ ಕಂಪ್ನಿ ತುಂಬಾ ಹಿಂಸೆ ಕೊಡ್ತಾರಾ? ರಿಂಗ್ ಮಾಸ್ಟರ್ ತುಂಬಾ ಹೊಡಿತಾರಾ? ಅಲ್ವೇ, ರಿಂಗ್ ಮಾಸ್ಟರ್ಗಳು ಯಾಕೆ ಪ್ರಾಣಿಗಳು ಹೊಡಿತಾರೆ? ಹೊಡಿಲಿಲ್ಲ ಅಂದ್ರೆ ಪ್ರಾಣಿಗಳಿಗೆ ಬುದ್ಧಿ ಕಲ್ಸೋದು ಹೇಗೆ ಅತ್ತೆ? ಈ ಪ್ರಾಣಿಗಳು ರಿಂಗ್ ಮಾಸ್ಟರ್ಗಳಿಗೆ ಮಾತ್ರ ಹೆದರ್ಕೊಳ್ಳೋದು. ಅವ್ರ ಕೈಲಿ ಚಾಟಿ ಇರುತ್ತಲ್ಲ, ಚಾಟಿ, ಅದ್ರ ತುದಿನಲ್ಲಿ ಬ್ಯಾಟ್ರಿ ಕರೆಂಟ್ ಇರುತ್ತೆ. ಚಾಟಿಯಿಂದ ಒಂದ್ಸತಿ ಬೀಸಿದ್ರೆ ಸಾಕು, ಎಂತ ಹುಲಿ ಸಿಂಹ ಕರಡಿ ಆದ್ರೂ ಅವ್ರು ಹೇಳಿದ ಮಾತು ಕೇಳುತ್ತೆ. ಇವಾಗ ಹುಲಿ ಕರಡಿ ಎಲ್ಲ ಸರ್ಕಸ್ ಕಂಪ್ನಿಲಿ ಇರೋಲ್ವಲ್ಲೇ? ಹಳೇ ಕಾಲದವರು ಸರ್ಕಸ್ ಕಂಪ್ನಿ ಇಟ್ಕೊಂಡಿದ್ರಲ್ಲ, ಅವ್ರ ಹತ್ರ ಇರುತ್ತೆ. ಅರಣ್ಯ ಇಲಾಖೆ ಅವ್ರ ಏನಾದ್ರು ನೋಡಿದ್ರೆ ಎತ್ತಾಕೊಂಡೋಗಿ ಕಾಡಿಗೆ ಬಿಟ್ಬಿಡ್ತಾರೆ. ಅಯ್ಯೋ, ಯಾಕೆ ಇಲ್ಲ ಹೀಗೆ ಸೈ ಅಂತ ಹೊರಟೋಯ್ತು? ಹಾಯ್, ಏನಾಗ್ಬೇಕಾಗಿತ್ತು? ಅದು ನಿಂಗೆ ಬಾಳೆಹಣ್ಣು ಕೊಡ್ಬೇಕಂತೆ, ತಗೋ. ಗುರಮ್ಮ, ನೀನ್ ಕೊಡ ಬಾಳೆಹಣ್ಣು ನಂಗೆ ಬೇಡಮ್ಮ. ಅದು ಆಗ್ಲಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪಾಪ ಅದು ತುಂಬಾ ಆಸೆಯಿಂದ ನಿನ್ಗೋಸ್ಕರ ಬಾಳೆಹಣ್ಣು ಕೊಡ್ಬೇಕು ಅಂತ ಬಂದಿದ್ರೆ ನೀನ್ ಯಾಕೋ ದೂರ ದೂರ ಹೋಗ್ತೀಯಾ? ನನಗೆ ಆ ಕೋತಿ ಕೊಡ ಬಾಳೆಹಣ್ಣು ಬೇಡ ಜಾಜಿ ಅವ್ರ. ಕೋತಿ ಕೊಡೋ ಬಾಳೆಹಣ್ಣು ಆದ್ರೇನು? ಬಾಳೆಹಣ್ಣು ಬಾಳೆಹಣ್ಣ. ಗುರಮ್ಮ, ನಾಳೆಯಿಂದ ಈ ತರ ಬಾಳೆಹಣ್ಣೆಲ್ಲ ತಂದ್ಕೊಡ್ಬೇಡಮ್ಮ. ಏನ್ ಬೇಕಾಗಿತ್ತು? ದುಡ್ಡು ಬೇಕಿತ್ತ? ಸಾಕೋ, 100 ರೂಪಾಯಿ ಮಜಾ ಮಾಡು. ಇನ್ನು ಎಷ್ಟು ಬೇಕಿತ್ತು? ಇನ್ನು 100 ರೂಪಾಯಿನಾ? ಸಾಕು. ನಿಂಗೆ 200 ರೂಪಾಯಿ ಬೇಕು ಅಂತ ನಿಂಗೂ ಗೊತ್ತಾಗೋಯ್ತಾ? ಓ, ಇದನ್ನ ಪಾಂಡ್ರಂಗನ ಹತ್ರ ಇಸ್ಕೊಂಡ್ ಬಂದ್ಯಾ?
ಪಾಂಡುರಂಗ ಸಿಕ್ಕಾಪಟ್ಟೆ ಜಿಪುಣ. ನಾನ್ ಕೇಳಿದ್ರೆ ಅವ್ನ್ ದುಡ್ಡೇ ಕೊಡೋದಿಲ್ಲ. ನಿಂಗೆ ಕೊಟ್ಟಿದ್ದಾನೆ ಅಂದ್ಮೇಲೆ ನೀನು ಗ್ರೇಟ್. ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕಾ? ಸರಿ ಬಾ. ಅದು ದಿನ ದಿನಕ್ಕೂ ನಿನಗೂ ಆ ಚಿಂಪಾಂಜಿಗೂ ಲವ್ ಜಾಸ್ತಿ ಆಗ್ತಾ ಇದೆಯಲ್ಲೋ? ಹೌದು ಕಣ ಬಿಟ್ಲ, ನನಗೂ ಏನೋ ಅರ್ಥ ಆಗ್ತಿಲ್ಲ. ಅವತ್ತು ಜಾಜಿ ಅವ್ರ ಜೊತೆ ಕೂತಿದಾಗ ಒಂದು ಬಾಳೆಹಣ್ಣು ಚಿಪ್ಪೆ ತಂದ್ಕೊಟ್ಬಿಡ್ತು. ಅಪ್ಪ ಮಾಡಿರೋ ಸ್ವೀಟ್ ನ ಕೋತ್ಬಿಟ್ಟು ನನಗೆ ತಂದ್ಕೊಟ್ಬಿಡ್ತು. ಎಲ್ಲ ಹಾಳಾಗೋಗ್ಲಿ, ಪಾಂಡುರಂಗನ ಹತ್ರ 200 ರೂಪಾಯಿ ಇಸ್ಕೊಂಡು ಇವತ್ತು ಬೆಳಗ್ಗೆ ನನಗೆ ತಂದ್ಕೊಟ್ಬಿಡ್ತು. ಹೌದು, ಇದನ್ನ ಹೀಗೆ ಬಿಟ್ರೆ ಒಂದಲ್ಲ ಒಂದ್ ದಿವಸ ಚಿಂಪಾಂಜಿನ ನಿಮ್ಮಲ್ಲಿ ಸವಾರಿ ಮಾಡೋದಕ್ಕೆ ಗ್ಯಾರಂಟಿ. ಸವಾರಿ ಪಾರ್ಟ್ 2 ಅಲ್ಲ ಕಣೋ, ಪಾರ್ಟ್ 3. ಇವಾಗ ಏನು ಮಾಡೋದು ನೋಡು, ಇವಾಗ ನಾವು ಅದನ್ನ ಅಟ್ಯಾಕ್ ಮಾಡಿದ್ರೆ ಅದು ನಮ್ಮನ್ನ ಅಟ್ಯಾಕ್ ಮಾಡದೆ ಬಿಡೋದೇ ಇಲ್ಲ. ಏನು ಮಾಡೋದು? ಕಾಡು ಪ್ರಾಣಿಗಳನ್ನ ಹೆದರ್ಸ್ಬೇಕು ಅಂದ್ರೆ ಒಂದು ಬಾಂಬ್ ಹಾಕ್ಬೇಕು, ಇಲ್ಲ ಪಟಾಕಿ ಹೊಡಿಬೇಕು, ಇಲ್ಲ ಗನ್ ತೋರಿಸ್ಬೇಕು. ಅದು ಬಾಂಬ್ ತಯಾರಿಸೋದು ಸಿಕ್ಕಾಪಟ್ಟೆ ಕಷ್ಟ. ಇದು ಪಟಾಕಿ ಸೀಸನ್ನು ಅಲ್ಲ. ಒಂದು ಕೆಲಸ ಮಾಡೋಣ, ನಾನೇ ಶಾರ್ಪ್ ಶೂಟರ್ ಆಗಿ ಬರ್ತೀನಿ, ಆ ಚಿಂಪಾಂಜಿಗೆ ಒಂದು ಗತಿ ಕಾಣಿಸ್ತೀನಿ. ಹಲೋ, ಯಾರು ನೀವು? ಐ ಆಮ್ ದ ಶಾರ್ಪ್ ಶೂಟರ್, ಡೋಂಟ್ ಡಿಸ್ಟರ್ಬ್ ಮೀ. ಇಲ್ಲೇನೋ ಮಾಡ್ತಿದ್ಯಾ? ಗುರಿ ಇಡ್ತಾ ಇದ್ದೀನಿ. ಗುರಿ ಇಡಕ್ ನಿಂಗೆ ಈ ಮನೆನೇ ಆಗ್ಬೇಕಾ? ಹೊರಗಡೆ ಹೋಗು, ಲೈಟ್ ಕಂಬ ಇದೆ, ಮರ ಇದೆ, ಬೀದಿ ನಾಯಿ ಇದೆ. ಹೊರಗಡೆ ಏನಾದ್ರು ಗುರಿ ಇಟ್ರೆ ಕಾರ್ಪೊರೇಷನ್ ಅವರು ಕಸದ ಲಾರಿ ಹಾಕೊಂಡು ನನ್ನ ರುಬ್ಬಿಡ್ತಾರೆ. ಅದು ಮತ್ತೆ ಈ ಗನ್ಗೆ ಲೈಸೆನ್ಸ್ ಇಲ್ಲ, ಅದಕ್ಕೆ ಮನೆ ಒಳಗೆ ಗುರಿ ಇಡ್ತಾ ಇದ್ದೀನಿ. ಇನ್ಯಾರು ಮನೆಗೆ ಬಂದು ಬಕ್ಕರ್ಸ್ಕೊಂಡಿದ್ದಿಲ್ಲ, ಆ ಕೋತಿ ಮುಂಡೆದು, ಅದಕ್ಕೆ ಗುರಿ ಇಡ್ತಾ ಇರೋದು. ಬಂತು ಕುರ 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 ಗುರಮ್ಮ ಗುರಮ್ಮ, ಎಸ್ಕೇಪ್ ಎಸ್ಕೇಪ್. ಎಲ್ಲೇ ಕಾಣ್ ಕೋತಿನಕ್ಕೆ ಓಡಿಸ್ತೆ. ಹೊಳಿ ಅಂದ್ರೆ ಹೇಳಿ ಕೇಳಿ ಅದು ಮೂಕ ಪ್ರಾಣಿ, ಅದನ್ನ ಯಾಕ್ರಿ ಗೋಳಾಡ್ಸ್ತಾ ಇದೀರಾ? ನೋಡಿದ್ಯಾ ಪದ್ದು, ರಕ್ಷಣೆ ಕೊಡು ಅಂತ ಚಿಂಪಾಂಜಿ ನಿನ್ ಹಿಂದೆನೆ ಬಚ್ಚಿಟ್ಕೊತದೆ. ನಾನು ಎಲ್ಲಿಂದ ರಕ್ಷಣೆ ಕೊಡ್ಲ? ನಿಮ್ ಫ್ರೆಂಡ್ ಅದಕ್ಕೆ ಹೊಡಿಯಕ್ಕೆ ಅಂತ ಬಂದಿದ್ದಾನಲ್ಲ, ಹೊಡಿಬೇಡ ಅಂತ ಹೇಳು. ನಾನು ಹೇಳಲ್ಲಪ್ಪ. ನೋಡಿ, ನಾನು ಆ ಚಿಂಪಾಂಜಿಗೆ ಗುರಿ ಇಡ್ತಾ ಇದ್ದೀನಿ, ನೀವು ಯಾರು ಡಿಸ್ಟರ್ಬ್ ಮಾಡಬಾರದು. ಡಿಸ್ಟರ್ಬ್ ಮಾಡಿದ್ರೆ ಏನ್ರಿ ಮಾಡ್ತೀರಾ? ಆ ಗುರಿ ನಿಮಗಿಡಬೇಕಾಗುತ್ತೆ. ನೀವು ಚಿಂಪಾಂಜಿನ ಕಾಣ್ತಿಲ್ಲ, ಎಲ್ಲಾಯ್ತು? ಚಿಂಪಾಂಜಿ, ಪ್ಲೀಸ್ ಲೀವ್ ಹಿಮ್. ಪಾಂಡುರಂಗ ಏನಾದ್ರೂ ಆಸೆ ತೋರ್ಸೋದಕ್ಕೆ ರಪ್ಪತ್ತ ಹಿಡ್ಕೊಂಡಿರೋ ಚಿಂಪಾಂಜಿ ಪಟ್ ಅಂತ ಬಿಟ್ಬಿಡುತ್ತೆ. ಗುರ್ರಮ್ಮ 200 ರೂಪಾಯಿ ಕೊಡ್ತೀನಿ, ಬಿಟ್ಟು ಬಿಡು. ಈ ಗುರ್ರಮ್ಮನಿಂದ ನನ್ನನ್ನು ಕಾಪಾಡೋರು ಯಾರು ಇಲ್ವೇ? ಏನು ಯಜಮಾನ್ರೆ, ಹೀಗೆ ಬಿಟ್ರೆ ಗುರ್ರಮ್ಮ ವಿಟ್ಲನ್ ಕೈ ಮುರಿದು ಬಿಡುತ್ತೆ. ಈಗೇನು ಮಾಡೋದು? ಪದ್ದು ಕೈಲಿ ಒಂದ್ ಮಾತು ಹೇಳ್ಸಿ ಬಿಟ್ರು ಬಿಡ್ಬೋದು. ಪದಪ್ಪ ಬಾರೋ ಇಲ್ಲಿ. ಲೋಪದಪ್ಪ, ಗುರ್ರಮ್ಮ ನಿನ್ನ ಲವ್ ಮಾಡ್ತಿದೆ, ನೀನ್ ಒಂದ್ ಮಾತು ಹೇಳೋ. ನಾನು ಹೇಳೋದಿಲ್ಲ. ನೀ ಹೇಳಿಲ್ಲ ಅಂದ್ರೆ ಕೈ ಮುರಿದೋಗತ್ತೆ. ಈಗ ಪದ್ದು, ಇಷ್ಟೇನ ನಿಮ್ಮಿಬ್ರು ಫ್ರೆಂಡ್ಶಿಪ್? ಇವಾಗ ಏನ್ ಮಾಡ್ಬೇಕು ಗಜ್ಜಿಯವ್ರೆ? ಚಿಂಪಾಜಿಗೆ ಐ ಲವ್ ಯು ಅಂತ ಹೇಳು. ಹಾಗೆ ಹೇಳಿದ್ರೆ ಬಿಟ್ಬಿಡುತ್ತಾ? ಮೊದ್ಲು ಹೇಳು, ಆಮೇಲೆ ಗೊತ್ತಾಗತ್ತೆ. ತಮ್ಮಯ್ಯ ತಿಳ್ಕೊಳು, ಏನಾರು ಒಂದು ಹೇಳ್ಬಿಟ್ಟು ಈ ಗುರ್ರಮ್ಮನಿಂದ ಕಾಪಾಡು. ಗುರ್ರಮ್ಮ, ಅವನನ್ನ ಬಿಟ್ಬಿಡು. ಐ ಲವ್ ಯು. ಗುರ್ರಮ್ಮ, ನೀನು ಮನೇಲೆ ಇದ್ಕೊಂಡು ಮನೆಯವ್ರ ಮೇಲೆ ಕೈ ಎತ್ತೋದು ಏನ್ ಚೆನ್ನಾಗಿರತ್ತೆ? ಅಭಿ, ಈ ಚಿಂಪಾಂಜಿ ಮಾಡಿರೋ ಕೆಲ್ಸಕ್ಕೆ ಪಾಪ ನಮ್ ವಿಟ್ಲನ್ ಕೈ ಹೇಗಾಗಿದೆ ನೋಡಿ. ನನ್ನ ಮೇಲೆ ಅಟ್ಯಾಕ್ ಆಗಿತ್ತು, ನಾನು ನೋಡ್ಕೊಂಡು ನೀವು ಸುಮ್ಮನೆ ಇದ್ದಿರಲ್ಲ. ಇದ್ರ ಮೇಲೆ ಕಂಪ್ಲೇಂಟ್ ಕೊಡಿ ಬಾಬಾ. ನೀವು ಯಾರಿಗೇನ್ ಕಂಪ್ಲೇಂಟ್ ಕೊಡ್ಲಿ? ಇನ್ಯಾರು ಕೊಡ್ತೀರಾ? ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಿ ಬಾವಾ. ರೇ, ಪೊಲೀಸ್ನವರು ಪ್ರಾಣಿಗಳ ಮೇಲೆ ಕಂಪ್ಲೇಂಟ್ ತಗೊಳ್ಳಲ್ಲ. ಅಭಿ, ಮೊದ್ಲು ನೀವು ಪೊಲೀಸ್ನವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿ. ಅವರು ಫಾರೆಸ್ಟ್ ಆಫೀಸರ್ನ ಕಳ್ಸಿ ಇದನ್ನ ಕಾರ್ಡ್ಗೆ ಸೆಂಡ್ ಮಾಡ್ತಾರೆ. ಬೇಡ ಕಣ ಪಾಂಡುರಂಗ, ಅದು ಸರ್ಕಸ್ ಕಂಪ್ನಿಯಿಂದ ತಪ್ಪಿಸ್ಕೊಂಡು ಬಂದಿದೆ, ಅದು ಅಲ್ಲಿಗೆ ವಾಪಸ್ ಕಳಿಸ್ಬಿಡೋಣ. ಪೊಲೀಸ್ನವ್ರು ಏನಾದ್ರು ಕರ್ಕೊಂಡು ಹೋದ್ರು ಅಂದ್ರೆ ಅದಕ್ಕೆ ರಪ್ಪ 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 ಅಂತ ಹೊಡೆದ್ಬಿಡ್ತಾರೆ ಕಣೋ. ಚಿಕ್ಕತ್ತೆ, ಐ ಆಮ್ ಸಾರಿ. ಅಷ್ಟೇ ಅವ್ರೆ, ನಿಮ್ಮ ಅಡಿಯನ್ ಕೈ ಕತ್ತರಿಸ್ಕೊಂಡು
ಹೇಳ್ತಾರೆ ನೀವು ಸುಮ್ಮನೆ ಇರ್ತಿದ್ದೇನ್ರಿ? ಅಭಿ, ಈಗ ಏನಾದ್ರೂ ನೀವು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಾನೇ ದೊಣ್ಣೆ ತಗೊಂಡು ಇದಕ್ಕೆ ಚೆನ್ನಾಗಿ ಬಾರಿಸ್ಬೇಕಾಗುತ್ತೆ. ಸುಮ್ಮನಿರಮ್ಮ. ಪಾಪ ಮೂಕ ಪ್ರಾಣಿ ಅದು, ಅದ್ರ ಮೇಲೆ ಇಷ್ಟೊಂದು ದಬ್ಬಾಳಿಕೆ ನಡೆಸ್ತಾ ಇದೆಯಲ್ಲ ನೀನು. ಅತ್ತೆ, ನಿಮ್ ಸ್ವಲ್ಪನೂ ಗೊತ್ತಾಗಲ್ಲ. ಈ ರೀತಿ ಮೂಕ ಪ್ರಾಣಿಗಳು ಮನೆ ಒಳಗಡೆ ಸೇರ್ಕೊಂಡು ಎಷ್ಟು ಹಿಂಸೆ ಕೊಡುತ್ತೆ ಗೊತ್ತಾ? ಅಂದ್ರೆ ಅದಕ್ಕೆ ಇವನು ಏನೋ ಅಂತ ಕೀಟ್ಲೆ ಮಾಡಿರ್ತಾನೆ, ಅದಕ್ಕೆ ಅದನ್ನು ರೂಮ್ ಅಂತಂದು ಅವನ್ನ ಗಲಾಟೆ ಮಾಡಿದ. ಹೌದು, ಮತ್ತೆ ಗೊಂದ್ ತಗೊಂಡು ಶೂಟ್ ಮಾಡಕ್ ನೋಡಿದ್ರೆ ಯಾ ತಾನೇ ಸುಮ್ನೆ ಇರ್ತಾರೆ. ಅದಕ್ಕೆ ಕೈಗೊಂದು ಗತಿ ಕಾಣಿಸಿದೆ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಳು, ಆ ಕಡೆಯಿಂದ ಯಾರು? ಹೌದಾ, ಸಿಕ್ಕಿದ್ರಾ? ಇಲ್ಲೇ ಇದೆ, ಇಲ್ಲೇ ಇದೆ. ಬೇಗ ಬೇಗ ಕಳ್ಸ್ಕೊಡಿ, ಬೇಗ ಕಳ್ಸ್ಕೊಡಿ. ಆಯ್ತಾಯ್ತು. ಯಾರ್ದು ಫೋನು? ಇವರಿಗೆ ಸಂಬಂಧಪಟ್ಟವ್ರು ಬರ್ತಾ ಇದ್ದಾರೆ. ಈ ಚಿಂಪಾಂಜಿ ನಿಮ್ಮದಾ? ಹೌದು ಮಾರಾಯರೆ, ಸರ್ಕಸ್ ಕಂಪ್ನಿಯಿಂದ ತರ್ಸ್ಕೊಂಡು ಬಂದಿತ್ತು. ಇಲ್ಲಿಗೆ ಹೆಂಗ ಬಂದಿತ್ತು ಅಂತ ಹೇಳಿ ಗೊತ್ತಾಯಿಲ್ಲ. ಅಭಿ, ಅವ್ರು ನೋಡೋಕ್ ನಿಮ್ ಹಾಗೆ ಇದಾರೆ. ಹೌದು ಮಾರಾಯರೆ, ನಾನು ರಿಂಗ್ ಮಾಸ್ಟರ್ ಇದ್ದೆ. ನಿಮ್ಮ ಗಂಡ ನನ್ನ ಕಂಡಿಗೆ ಹೋಗಿ ಅದು ಕನ್ಫ್ಯೂಸ್ ಮಾಡ್ಕೊಂಡು ಇಲ್ಲಿ ಬಂದಿತ್ತು. ಇಮಿಡಿಯೇಟ್ ಆಗಿ ಈ ಚಿಂಪಾಂಜಿನ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಇದರಿಂದ ತುಂಬಾ ತೊಂದರೆಗಳಾಗತ್ತೆ. ಅಡ್ಡಿಲ್ಲ. ಚಿಂಪಾಂಜಿ ಕಮಾನ್, ಬಾಯ್ಲ ಬಾಯ್ಲ್ ಬಾಯ್ಲ್. ನಿನ್ನನ್ನು ಬಾ ಅಂತ ಕರಿತಿದ್ಯಲ್ಲೋ. ನಾನ್ ಸರ್ಕಸ್ ಹೋದ್ರೆ ಏನೋ ಚೆನ್ನಾಗಿರುತ್ತೆ. ಅಲ್ಲ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಎಂತ ಆತಿತ್ತ? ಅದು ನಿಮ್ ಚಿಂಪಾಂಜಿ ನಮ್ ಪದ್ದುನ ಲವ್ ಮಾಡಕ್ ಶುರು ಮಾಡ್ಬಿಟ್ಟಿದೆ. ಶಾಬಾಷ್ ಮಗಳೇ, ನಮ್ಮ ಸರ್ಕಸ್ ಕಂಪ್ನಿಗೂ ಹಿಂಗೆ ಮದುವೆ ಇದ್ದಿದ್ದು ಗಂಡು ಮಕ್ಕಳು ಅಂದ್ರೆ ಪಕ್ಕ ಗೊತ್ತಾಗ್ಬಿಡತ್ತೆ. ಅವ್ರು ಹಿಂದಿಂದ ಹೋಗಿ ನನ್ನ ಮದುವೆಗಂತ ಕೂತ್ಕೊಂಡು ಬಿಡತ್ತೆ. ಈಗ ಅದಕ್ಕೆ ಏನ್ ಮಾಡೋದು? ಏ ಡುಮ್ಮ, ಸ್ವಲ್ಪ ಬಾರ ಇಲ್ಲ. ಏನ್ ಸರ್? ನನಗ ಮೋದಿ ಫಿಕ್ಸ್ ಆಯ್ತು. ನಾನು ಇನ್ನು ಲವ್ ಮಾಡೋಕ್ ಆತಿಲ್ಲ. ಬಾಯಿ ಮುಚ್ಕ ಗೆಟ್ ಔಟ್ ಅಂದ. ಬಾಯಿ ಮುಚ್ಕೊಂಡು ನನ್ನ ಜೊತೆ ಬರ್. ಹೌದಾ? ಥ್ಯಾಂಕ್ ಯು ಸರ್. ಏಯ್ ಚಿಂಪಾಂಜಿ, ನನಗೆ ಮದುವೆ ಫಿಕ್ಸ್ ಆಗಿದೆ. ನಾನು ನಿನ್ನ ಲವ್ ಮಾಡ್ತಾ ಇಲ್ಲ. ಬಾಯ್ ಮುಚ್ಕೊಂಡು ಗೆಟ್ ಔಟ್. ಇದು 1 ತಿಂಗಳು ಬಿಟ್ಟು ವಾಪಸ್ ಬರುತ್ತಂತೆ. ಅಷ್ಟರಲ್ಲಿ ಈ ಡುಮ್ಮ ಮದುವೆ ಆಗದೆ ಇದ್ರೆ ಇವನ್ನ ಕಾಡಿಗೆ ಎತ್ತಾಕೊಂಡು ಹೋಗಿ ಮದುವೆ ಆಗತ್ತಂತೆ.